ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಳ ದಮಯಂತಿಯರ ಕಥೆಯನ್ನು ಹೇಳಬೇಕು ಅಂದ್ಕೊಂಡೇನೆ. ನಳ ಅಂತಂದ್ರೆ ನಿಷಿಧ ದೇಶದ ರಾಜ ಮಹಾರಾಜ. ನಿಷಿಧ ಅನ್ನುವಂಥ ಒಂದು ದೇಶ, ಅದರ ಮಹಾರಾಜ. ಅವನು ಭಾಳ ಸ್ಫುರದ್ರೂಪಿಯಾಗಿರ್ತಾನೆ, ಧನುರ್ವಿದ್ಯಾ ಪಾರಂಗತನಾಗಿರ್ತಾನೆ. ಇಷ್ಟ ಅಲ್ಲದ ಆತ ಈ ಅಶ್ವಹೃದಯವನ್ನು ಬಲ್ಲವನಾಗಿರ್ತಾನೆ. ಅಶ್ವಹೃದಯ ಬಲ್ಲವರು ಅಂದ್ರೆ ಅವ್ರ ಗತ್ತಲೆ ಕುದುರೆಗಳನ್ನು ವೇಗವಾಗಿ ಓಡಿಸುವಂಥವ್ರು ಯಾರೂ ಇರುವುದಿಲ್ಲ. ಅವನಿಗೆ ಸರಿಸಾಟಿ ಅಂತ ರಾಜ ಯಾರೂ ಇರುವುದಿಲ್ಲ. ಅಂಥ ಒಂದು ಅಶ್ವಹೃದಯವನ್ನು ಬಲ್ಲಂಥವನಾಗಿರ್ತಾನೆ. ಆ ನಳ ಮಹಾರಾಜ ಏನಂತಂದ್ರೆ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆ ಹೊತ್ತಿನೊಳಗೆ ಏನಕ್ಕೈತಿ, ವಿದರ್ಭ ರಾಜ್ಯದೊಳಗೆ ಮತ್ತೊಂದು ರಾಜ್ಯ, ವಿದರ್ಭ ರಾಜ್ಯದೊಳಗೆ ಅಲ್ಲಿ ಭೀಮಸೇನ ಅನ್ನುವಂಥ ಒಬ್ಬ ರಾಜ, ಅವನಿಗೆ ದಮಯಂತಿ ಅನ್ನುವಂಥ ಮಗಳಿರ್ತಾಳೆ. ದಮಯಂತಿ ಬಹಳ ಚಂದಿರ್ತಾಳೆ, ಬಹಳ ರೂಪವತಿ. ಅವಳ ರೂಪವನ್ನು ನೋಡಿ ದೇವತೆಗಳು ಕೂಡ ಏನಂತಂದ್ರೆ ಅಚ್ಚರಿ ಪಡ್ತಿರ್ತಾರೆ. ಆ ದೇವತೆಗಳಲ್ಲಿ ಕೂಡ ಸ್ಪರ್ಧೆ ಮುಂದೆ ನಾವು ಆಕಿನ ಮದುವೆ ಆಗಬೇಕು ಅಂತಂದು ಹೇಳಿ ಇಷ್ಟೊಂದು ರೂಪವತಿಯಾಗಿರ್ತಾಳೆ ಆಕೆ ದಮಯಂತಿ. ದಮಯಂತಿನೂ ಏನಂತಂದ್ರೆ ಈ ನಳ ಮಹಾರಾಜನ ಪರಾಕ್ರಮಗಳನ್ನು ಕೇಳ್ತಾ ಇರ್ತಾಳೆ, ಅವನ ಬಗ್ಗೆ ವರ್ಣನೆಯನ್ನು ಕೇಳ್ತಾ ಇರ್ತಾಳೆ. ಮನಸ್ಸಿನಲ್ಲಿಯೇ ನಾನು ಮದುವೆ ಆದರೆ ನಳ ಮಹಾರಾಜನ ಮದುವೆ ಆಗಬೇಕು ಅಂತಂದು ಹೇಳಿ ಅಂದ್ಕೊಂಡಿರ್ತಾಳೆ, ಆಸೆಯನ್ನು ಇಟ್ಕೊಂಡಿರ್ತಾಳೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಅವಳಿಗೆ ಯುಕ್ತ ವಯಸ್ಸು ಬಂದ ಕೂಡಲೇ ಆ ವಿದರ್ಭದ ರಾಜ ಅವಳಿಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆ ಸ್ವಯಂವರಕ್ಕೆ ದೇವತೆಗಳು ಕೂಡ ಏನಂತ ಸ್ಪರ್ಧೆಗಾಗಿ ಬಂದಿರ್ತಾರೆ. ಅವ್ರು ಯಾರು ಅಂತಂದರೆ ಇಂದ್ರ, ಯಮ, ಅಗ್ನಿ ಮತ್ತು ವರುಣ, ಈ 4 ಜನ ಅವರು ಕೂಡ ದಮಯಂತಿನ ಮದುವೆ ಆಗಬೇಕು ಅಂತೇಳಿ ಬರ್ತಾ ಇರ್ತಾರೆ. ಈಚೆ ಕಡೆಯಿಂದ ನಿಷಿಧ ರಾಜ್ಯದಿಂದ ನಳ ಮಹಾರಾಜನೂ ಬರ್ತಿರ್ತಾನೆ. ದಾರಿಯೊಳಗೆ ಏನಾಗ್ತಂದ್ರೆ ಭೇಟಿ ಆಗ್ತಾರೆ. ಭೇಟಿ ಆದಂಥ ಹೊತ್ತಿನೊಳಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಳ ಮಹಾರಾಜ ದಮಯಂತಿಯನ್ನು ಭೇಟಿಯಾಗಿ ಹೇಳು, ನಮ್ಮ 4 ಜನರಲ್ಲಿ ಯಾರನ್ನಾದರೂ ಅವಳು ಮದುವೆ ಆಗಲಿ ಅನ್ನೋದು ಹೇಳ್ತಾರೆ. ಹೇಳಿದ ಕೂಡಲೇ ದೇವತೆಗಳು ಕೇಳ್ಕೊಳಕತ್ತಾರ ಅಂತಂದಮೇಲೆ ನಳ ಮಹಾರಾಜನಿಗೆ ಏನು ಹೇಳೋಕ್ಕೂ ಆಗೋದಿಲ್ಲ. ಆಯಿತು, ನಾ ಹೇಳಿ ನೋಡ್ತೀನಿ ಅಂತಂದು ಹೇಳಿ ಅವ ಏನಂತಂದ್ರೆ ವಿದರ್ಭಕ್ಕೆ ಬರ್ತಾನೆ. ಬಂದು ದಮಯಂತಿಯನ್ನು ಭೇಟಿ ಆಗ್ತಾನೆ. ಭೇಟಿಯಾಗಿ ದಮಯಂತಿಗೆ ಹೇಳ್ತಾನೆ, ನೋಡು, ದೇವತೆಗಳ ನಿನಗೆ ಸ್ಪರ್ಧೆ ಐತಿ, ಅವ್ರೊಳಗೆ ನಿನ್ನ ಮದುವೆ ಆಗಬೇಕು ಅಂತ ಹೇಳಿ. ನೀವು ಅವ್ರೊಳಗೆ 4 ಜನ ಬರಾಕ್ತಾರೆ, ಯಾರನ್ನಾದ್ರೂ ವರಿಸು, ಮದುವೆ ಆಗು ಅಂತೇಳಿ. ಆವಕ್ಕೆ ಅಂತಾಳ, ನಳ ಮಹಾರಾಜ ಮೊದಲಿನಿಂದನೂ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತಂದು ಹೇಳಿ ಮನಸ್ಸಿನೊಳಗೆ ನಾನು ಗಟ್ಟಿ ನಿರ್ಧಾರವನ್ನು ಮಾಡೀನಿ. ಅವರು ದೇವತೆಗಳಿರಲಿ ಯಾರ ಇರಲಿ, ನಾ ಮಾತ್ರ ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡಾಕಿದ್ದೀನಿ, ನನಗೆ ಒತ್ತಾಯ ಮಾಡಿಬಿಡ ಅಂತ ಹೇಳ್ತಾರೆ. ನಳ ಮಹಾರಾಜ ಸುಮ್ಮನಾಗಿಬಿಡ್ತಾನೆ, ಏನು ಹೇಳೋಕ್ಕಾಗೋದಿಲ್ಲ. ಮುಂದೆ ಏನಾಗ್ತೈತಿ ಅಂದ್ರೆ ಸ್ವಯಂವರ ಏರ್ಪಡ್ತೈತಿ. ಸ್ವಯಂವರಕ್ಕೆ ಈ ಎಲ್ಲ ಭಾಳ ಜನ ರಾಜರೆಲ್ಲ ಬಂದಿರ್ತಾರೆ ಆಕಿನ ಮದುವೆ ಆಗಬೇಕು ಅಂಥೇಳಿ. ಆವಾಗ ವರಮಾಲೆಯನ್ನು ತಗೊಂಡು ದಮಯಂತಿ ಬರ್ತಾಳೆ. ಬಂದು ನಳ ಮಹಾರಾಜನ ಹುಡುಕಾಡ್ಕೊಂತ ಬರ್ತಾಳೆ. ಆ ಒಂದು ಇಂಥ ಅಚ್ಚರಿಯ ಸಂಗತಿ ನಡೀತೈತಿ ಅಂದರೆ, ಆ 5 ಜನ ಒಂದೇ ರೂಪ, ಒಂದೇ ವೇಷ ಹೊಂದಿರುವಂಥ 5 ಜನ ನಳ ಮಹಾರಾಜರು ಕುಂತಿರ್ತಾರೆ ಒಂದು ಸಾಲಿನೊಳಗೆ. 4 ಜನ ದೇವತೆಗಳು ಏನು ಬಂದಿರ್ತಾರಲ್ಲ, ಅವರು ಕೂಡ ನಳ ಮಹಾರಾಜನಂಗೆ ವೇಷವನ್ನು ಹಾಕಿರ್ತಾರೆ. ಏನೂ ಗೊತ್ತಾಗೋದಿಲ್ಲ, ಆ ರೀತಿ 5 ಜನ ಕುಂತಿರ್ತಾರೆ. ದಮಯಂತಿಗೆ ಆಶ್ಚರ್ಯಕ್ಕೈತಿ. ಆಕೆ ಅನ್ನಿಸ್ತೈತಿ, ದೇವತೆಗಳು ನನಗೆ ಈ ಪರೀಕ್ಷೆಯನ್ನು ಒಡ್ಡ್ಯಾರ, ಇದನ್ನು ಪಾಸ್ ಆಗಬೇಕು, ನಳ ಮಹಾರಾಜನ ಹುಡುಕಬೇಕು, ಯಾರನ್ನೋದನ್ನು ಕಂಡು ಹಿಡಿಬೇಕು ಅಂತ ಹೇಳಿ. ಆಕೆಗೆ ದೇವತೆಗಳ ಕೆಲವೊಂದು ಲಕ್ಷಣಗಳು ಗೊತ್ತಿರ್ತಾವೆ. ಏನಂತಂದ್ರೆ, ದೇವತೆಗಳಿಗೆ ಕಣ್ಣಿನ ರೆಪ್ಪೆಗಳು ಇರುವುದಿಲ್ಲ, ಅವ್ರು ಹಾಕಿದಂಥ ಹೂಮಾಲೆ ಎಂದೂ ಬಾಡಂಗಿಲ್ಲ, ಅವ್ರ ಕಾಲು ನೆಲವನ್ನು ಸ್ಪರ್ಶ ಮಾಡುವುದಿಲ್ಲ. ಇಂಥವೆಲ್ಲ ಕೆಲವೊಂದು ಗುಣಗಳು ಇರ್ತಾವೆ, ಅವು ಆಕೆಗೆ ಗೊತ್ತಿರ್ತೈತಿ. ಆಕೆ ಏನಂತಂದ್ರೆ ಅವನ್ನೆಲ್ಲ ಪರೀಕ್ಷೆ ಮಾಡ್ತಾಳೆ. ಪರೀಕ್ಷೆ ಮಾಡಿದ ಯಾರ ಕಾಲು ನೆಲವನ್ನು ಸ್ಪರ್ಶ ಮಾಡಿದ್ದೈತಲ್ಲ, 4 ಜನರ ಕಾಲು ಸ್ಪರ್ಶ ಮಾಡಿರೋದಿಲ್ಲ, ಒಬ್ಬರ
ಮಹಾರಾಜನ ಪಾದ ಮಾತ್ರ ಸ್ಪರ್ಶ ಮಾಡಿರ್ತೈತಿ. ಅವನೇ ನಳ ಮಹಾರಾಜ ಅಂತ ತಿಳ್ಕೊಂಡು ಅವನಿಗೆ ಆಕೆ ವರಮಾಲೆಯನ್ನು ಹಾಕ್ತಾಳೆ. ಈ ರೀತಿ ನಳ ಮಹಾರಾಜನನ್ನು ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ತಾನೆ ಭೀಮಸೇನ ಮಹಾರಾಜ. ಅವ್ರೇನಂತಂದ್ರೆ ನಿಷೇಧ ರಾಜ್ಯಕ್ಕೆ ಬರ್ತಾರೆ. ಬಂದು ಅವ್ರಿಗೆ ಸುಖವಾಗಿರ್ತಾರೆ. ಅವ್ರಿಗೆ 2 ಮಕ್ಕಳಿದ್ದು ಹುಟ್ಟುತ್ತವೆ. 2 ಮಕ್ಕಳಿದ್ದು ಹುಟ್ಟುತ್ತವೆ. ಆದರೆ ಆ ನಳನ ತಮ್ಮ ಪುಷ್ಕರ ಅಂಥೇಳಿ ಅವನು ಏನಂತಂದ್ರೆ ಆ ಪುಷ್ಕರನಿಗೆ ಇವನ್ ಕಂಡ್ರೆ ಆಗ್ತಿರೋದಿಲ್ಲ, ಅಣ್ಣನನ್ನು ಕಂಡ್ರೆ ಆಗ್ತಿರೋದಿಲ್ಲ. ಅದಕ್ಕೆ ಅವ ಒಂದು ಒಳಸಂಚನ್ನು ನೋಡ್ತಾನೆ. ಅದೇನು ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತೀನಿ.